ಬ್ರಹ್ಮರ್ಷಿ ದೈವರಾತ ಗೋಶಾಲೆಗೆ ಸ್ವಾಗತ ಸುಸ್ವಾಗತ. ನಾವಿವತ್ತಿದ್ದೇವೆ ಪುರಾಣ ಪ್ರಸಿದ್ಧ ಕ್ಷೇತ್ರವಾದಂತಹ ಐತಿಹಾಸಿಕ ಮಹತ್ವವನ್ನ ಉಳ್ಳಂತಹ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಗೋಕರ್ಣದಲ್ಲಿ. ಇಂದಿನ ಈ ಒಂದು ಗೋಕರ್ಣ ಕ್ಷೇತ್ರದ ಅಶೋಕವನ ಎನ್ನುವಂತಹ ಜಾಗದಲ್ಲಿ ದೈವರಾತ ಧರಿತ್ರಿಯಲ್ಲಿ ನಾವಿವತ್ತಿದ್ದೇವೆ. ಇದೇ ಬ್ರಹ್ಮರ್ಷಿ ದೈವರಾತ ಗೋಶಾಲೆ. ನೀವಿಲ್ಲಿ ನೋಡ್ಬೋದು ನಮ್ಮ ಗೋಮಾತೆಯರು ಎಷ್ಟೊಂದು ಸ್ವಚ್ಛಂದವಾಗಿ ಓಡಾಡ್ಕೊಂಡಿದ್ದಾರೆ ಎಲ್ಲ ಕಡೆಯಲ್ಲಿ. ಈ ಒಂದು ಹಸಿರು ಪ್ರಕೃತಿಯ ಮಧ್ಯದಲ್ಲಿ ನಮ್ಮ ಗೋಮಾತೆಯರು ಸ್ವಚ್ಛಂದವಾಗಿ ಓಡಾಡಿಕೊಂಡು ನಮಗಾಗಿ ಆಶೀರ್ವಾದವನ್ನ ನೀಡ್ಲಿಕ್ಕೇನೆ ನಮ್ಮ ಜೊತೆಯಲ್ಲಿ ಇದ್ದಾರೆ. ನಮ್ಮ ಈ ಒಂದು ಗೋಶಾಲೆಯಲ್ಲಿ 150ಕ್ಕೂ ಅಧಿಕ ಗೋಮಾತೆಯರಿದ್ದಾರೆ. ಅದರಲ್ಲೂ ವಿಶೇಷ ಏನಂತಂದ್ರೆ ನಮ್ಮ ಗೋಮಾತೆಯರು ಕೇವಲ ಹಾಲು ಕೊಡುವ ತಾಯಂದಿರು ಮಾತ್ರ ಇಲ್ಲ, ನಮ್ಮಲ್ಲಿ ವೃದ್ಧಾಪ್ಯದ ಗೋಮಾತೆಯರಿದ್ದಾರೆ, ಕರುವನ್ನು ಹಾಕ್ಲಿಕ್ಕೆ ಸಾಧ್ಯವಾಗದೇ ಇದ್ದಂತಹ ಗೋಮಾತೆಯರಿದ್ದಾರೆ, ಅನಾರೋಗ್ಯ ಪೀಡಿತರಾದವರಿದ್ದಾರೆ. ಅಷ್ಟೇ ಅಲ್ಲದೆ 40ರಿಂದ 45ಕ್ಕೂ ಅಧಿಕ ನಂದಿಯರೇ ಇದ್ದಾರೆ. ಒಂದು ನಂದಿ ಗಣವನ್ನೇ ನಮ್ಮ ಈ ಒಂದು ಗೋಶಾಲೆಯಲ್ಲಿ ನಾವು ಸಾಕ್ತಾ ಇದ್ದೇವೆ. ಯಾಕಂತಂದ್ರೆ ಇಲ್ಲಿಂದ ಹೊರ ಹೋದರೆ ಅವರ ಭವಿಷ್ಯ ಏನಾಗತ್ತೋ, ಎಲ್ಲಿ ಅವು ಏನಾದರೂ ಕಟುಕರ ಕೈಗೆ ಸಿಲುಕಿ ಪ್ರಾಣತ್ಯಾಗ ಮಾಡ್ಬೇಕಾಗತ್ತೋ ಅನ್ನುವಂತಹ ಭಯದಿಂದ ಹೆಣ್ಣಾಗಲಿ ಗಂಡಾಗಲಿ ನಮ್ಮ ಗೋಶಾಲೆಯಲ್ಲಿ ಹುಟ್ಟಿದಂತಹ ಯಾವುದೇ ಹಸುಗಳನ್ನ ನಾವು ಅನಾಥರನ್ನಾಗಿ ಮಾಡ್ತಾ ಇಲ್ಲ. ನಾವು ಹೊರಗಡೆ ಎಲ್ಲೂ ಅವುಗಳನ್ನ ಬಿಡ್ತಾ ಇಲ್ಲ. ಅವುಗಳು ಯಾವುದೇ ರೀತಿಯಲ್ಲಿ ಅವುಗಳಿಗೆ ಆಹಾರ, ನೀರು, ಬೆಳವಣಿಗೆ, ಔಷಧಿ, ಆರೈಕೆ ಯಾವುದ್ರಲ್ಲಿ ಸಹ ಕೊರತೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂತಹ ಒಂದು ಪ್ರಯತ್ನ, ಪ್ರಾಮಾಣಿಕವಾದ ಪ್ರಯತ್ನ ನಮ್ಮಿಂದ ಆಗ್ತಾ ಇದೆ ಅಲ್ದನಾ ಅಲ್ಲ. ನೋಡಿ ಅವುಗಳ ಪ್ರೀತಿ, ಆ ಕಣ್ಣಿನ ಮುಗ್ಧತೆ ಎಷ್ಟು. ಇವೆಲ್ಲ ನೋಡಿ, ಇನ್ನು ಈಕೆ ತುಂಬಾ ಚಿಕ್ಕವಳಾಯ್ತಾ. ಈಕೆಗೆ ಈಗ ಬಹುಶಃ ಈ ಒಂದು ಇದು ದೀಪಾವಳಿ ಹಬ್ಬ ಬಂದ್ರೆ ಆಕೆಗೆ 2 ವರ್ಷ ಆಗತ್ತೆ. ಈಗಾಗಲೇ ನನ್ನ ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದಾಳೆ ಅಲ್ದನೋ. ಹೌದು ಹೌದು ಹೌದು. ಈ ರೀತಿ ನೆಕ್ಕುವಂಥದ್ದು ಅವು ತಮ್ಮ ಪ್ರೀತಿಯನ್ನ ಒಂದು ವ್ಯಕ್ತಪಡಿಸುವ ರೀತಿ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಇದನ್ನ ಆಶೀರ್ವಾದ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಗೋಮಾತೆಯರು ನಮ್ಮ ಕೈಯನ್ನ, ನಮ್ಮ ಚರ್ಮವನ್ನ ನೆಕ್ಕಿ ನಮ್ಗೆ ಆಶೀರ್ವಾದವನ್ನ ನೀಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇರುವಂಥದ್ದು. ಈ ಗೋಕರ್ಣದ ದೈವರಾತ ಧರಿತ್ರಿಯಲ್ಲಿ ಇರುವಂತಹ ಈ ಬ್ರಹ್ಮರ್ಷಿ ದೈವರಾತ ಗೋಶಾಲೆ ತುಂಬಾ ಹಳೆ ಇತಿಹಾಸ ಇದು. ಆದ್ರೆ ಕಾರಣಾಂತರಗಳಿಂದ ಮಧ್ಯಂತರದಲ್ಲಿ ಇಷ್ಟೊಂದು ಗೋಮಾತೆಯರಿಗೆ ಆಶ್ರಯ ಕೊಡಕ್ ಆಗಿರ್ಲಿಲ್ಲ, ಆರ್ಥಿಕ ಸ್ಥಿತಿಗತಿ ಸರಿ ಇಲ್ಲದೆ ಇರೋ ಕಾರಣಕ್ಕೆ. ಆದ್ರೆ ಕಳೆದ ಒಂದು 12 ವರ್ಷಗಳ ಹಿಂದೆ ನಮ್ಮ ಮನೆಯಲ್ಲಿ 3 ಹಸುಗಳಿದ್ವು. ಆಗ ನಾವೊಂದು ಸಂಕಲ್ಪ ಮಾಡಿದ್ವಿ, ಈ 3 ಈಗ 100 300 ಇರೋದು 3ಕ್ಕೆ ಬಂದ್ ನಿಂತಿದೆ, ಇದು ನಾಶ ಆಗ್ಲಿಕ್ಕೆ ನಾವು ಬಿಡಬಾರ್ದು, ಮತ್ತೆ ಪುನಃ ಇದನ್ನ ಹೆಚ್ಚಿಸ್ಬೇಕು, ಮತ್ತೆ ಇವುಗಳನ್ನ ನಾವು ಸಾಕ್ಬೇಕು, ಗೋಮಾತೆಯರ ಸೇವೆಯನ್ನ ಮಾಡ್ಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡ್ಕೊಂಡ್ವಿ. ಆ ಸಂಕಲ್ಪ ಮಾಡ್ಕೊಳ್ಳುವಾಗ ನಮ್ಮ ಹತ್ರ ಹಣ ಇರ್ಲಿಲ್ಲ, ಸಪೋರ್ಟ್ ಇರ್ಲಿಲ್ಲ. ಯಾರು ಕೂಡ ಮಾಡಪ್ಪ ನೀನು, ಆಗತ್ತೆ, ಚೆನ್ನಾಗತ್ತೆ, ಮಾಡು ನೀನು ಅಂತ ಯಾರು ಹೇಳಿರ್ಲಿಲ್ಲ. ಎಲ್ಲರೂ ಹೇಳ್ತಾ ಇರೋದು, ಯಾಕೆ ಈ ಸುಮ್ನೆ ರಿಸ್ಕ್ ಹಾಕ್ತಾ ಇದ್ದೀರಾ, ಮೊದ್ಲೇ ಆಸ್ಪತ್ರೆ ಕಟ್ಟೋದು ಅದು ಇದು ಅಂತ ತುಂಬಾ ಹಣವನ್ನ ನೀವು ಸಾಲ ಮಾಡಿದೀರಾ, ಸಾಲದಲ್ಲಿದ್ದೀರಾ, ಅಂಥದ್ರಲ್ಲಿ ಇಂಥ ರಿಸ್ಕ್ ಎಲ್ಲ ಬೇಕಾ ನಿಮ್ಗೆ? ಮನೇಲಿರೋ ಒಂದೊಂದು ಹಸುವನ್ನೇ ಸಾಕಕ್ಕಾಗದೆ ಎಲ್ಲರೂ ಮಾರಾಟ ಮಾಡ್ತಾ ಇದ್ದಾರೆ, ಎಲ್ಲರೂ ಕೃಷಿಯನ್ನ ಬಿಟ್ಟು ಪೇಟೆಗೆ ಹೋಗ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ನೀವು ಮತ್ತೆ ಈ ಸಾಲ ಮಾಡಿ ಗೋವುಗಳನ್ನ ನೋಡ್ಕೊಳ್ಳೋದು, ಗೋಶಾಲೆಯನ್ನ ನೋಡ್ಕೊಳ್ಳೋದು ಸಾಮಾನ್ಯದ ಮಾತಲ್ಲ. ಇಷ್ಟು ಹಸುಗಳ ಹೊಟ್ಟೆ ಹೊರಿಬೇಕಂದ್ರೆ ತಮಾಷೆ ಅನ್ಕೊಂಡಿದೀಯಾ, ಬೇಡಪ್ಪ ಇದೆಲ್ಲ ಅಂತ ಹೇಳಿದವರೇ ಹೆಚ್ಚು. ಆದ್ರೂ ಆ ಒಂದು ಬ್ರಹ್ಮರ್ಷಿ ದೈವರಾತರ ಸಂಕಲ್ಪದಂತೆ ಏನೋ ಅವರ ಒಂದು ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ನಾವು ಮಾಡ್ತೇವೆ, ಗೋಗಳನ್ನ ಸಾಕ್ತೇವೆ, ಗೋಮಾತೆಯರೇ ನಮ್ಮನ್ನ ಸಾಕ್ತಾರೆ. ಇಲ್ಲಿ ಇನ್ಫ್ಯಾಕ್ಟ್ ನಾವು ಗೋಮಾತೆಯರನ್ನ ಸಾಕೋದಲ್ಲ, ಗೋಮಾತೆಯರು ನಮ್ಮನ್ನ ಸಾಕ್ತಾರೆ ಅನ್ನುವಂಥ ಮಾತು ಹೆಚ್ಚಿಗೆ ಸೂಕ್ತ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಅನ್ಕೊಂಡ ರೀತಿಯಲ್ಲಿ ಆಸ್ಪತ್ರೆಯನ್ನ ಕಟ್ಟಿದ್ವಿ, ಗೋವುಗಳನ್ನ ಸಾಕ್ಬೇಕನ್ನುವಂಥ ಸಂಕಲ್ಪವನ್ನ ಮಾಡ್ಕೊಂಡ್ವಿ. ಅದಕ್ಕನುಗುಣವಾಗಿ ಆಸ್ಪತ್ರೆಯ ಸಂಪೂರ್ಣ ಆದಾಯವನ್ನ ನಮ್ಮ ಗೋವುಗಳಿಗಾಗಿ ನಾವು ಮೀಸಲಿಟ್ವಿ. ಆಸ್ಪತ್ರೆಯಿಂದ ಏನು ಆದಾಯ ಬರ್ತಾ ಹೋಯ್ತು ಅದನ್ನ ಗೋಶಾಲೆಗೆ ಕೊಟ್ವಿ. ಆಸ್ಪತ್ರೆಯಿಂದ ಬಂದ ಆದಾಯದಿಂದ ಗೋಶಾಲೆಯನ್ನ ಕಟ್ಟಿದ್ವಿ, ಮುಕ್ತ ಗೋಶಾಲೆಯನ್ನ ಕಟ್ಟಿದ್ವಿ. ತದನಂತರದಲ್ಲಿ ಇವತ್ತು ನಾವ್ ಎಲ್ಲಿ ನಿಂತಿದೀವಿ ಅಂತಂದ್ರೆ, ಇದ್ದಂತಹ 150 ಹಸುಗಳಿಗೆ, ಯಾಕಂದ್ರೆ ನಾವಾಗ ಕಟ್ಟಿದ ಗೋಶಾಲೆ ಒಂದು 50ರಿಂದ 70 ಹಸುಗಳಿಗೆ ಅಂತ ಗೋಶಾಲೆಯನ್ನ ಕಟ್ಟಿದ್ವಿ, ಸಾಲ ಮಾಡಿ ಕಷ್ಟದಲ್ಲಿ ಕಟ್ಟಿದ್ವಿ. ಆ ಒಂದು ಗೋಶಾಲೆ ತುಂಬಿ ತುಳುಕಿ ಮತ್ತೆ 5 ಮುಕ್ತ ಗೋಶಾಲೆಗಳನ್ನ ಕಟ್ಟಿದ್ವಿ. ಅಂದ್ರೆ 5 ಬೇರೆ ಬೇರೆ ವಿಂಗ್ಸ್ ಅಲ್ಲಿ ನಾವು ಗೋವುಗಳು ಸ್ವಚ್ಛಂದವಾಗಿ ಓಡಾಡ್ಕೊಂಡು ಆಶ್ರಯವನ್ನ ಪಡ್ಕೊಂಡು ಬದುಕೋ ರೀತಿಯಲ್ಲಿ ಒಂದು ಮುಕ್ತ ಗೋಶಾಲೆಯನ್ನ 5 ಮುಕ್ತ ಗೋಶಾಲೆಯನ್ನ ಮಾಡಿದ್ವಿ. ತದನಂತರದಲ್ಲಿ ಇದೆಲ್ಲವೂ ತುಂಬಿ ಇವಾಗ 150 ಹಸುಗಳಿಗೆ ಇದು ತುಂಬಿ ತುಳುಕ್ತಾ ಇರೋದ್ರಿಂದಾಗಿ ನಾವೇನ್ ಮಾಡ್ತಾ ಇದ್ದೀವಿ,
ಇನ್ನೊಂದು ಹೊಸ ಗೋಶಾಲೆಯನ್ನ ಕಟ್ತಾ ಇದ್ದೀವಿ. 500 ಹಸುಗಳಿಗೆ ಆಶ್ರಯವನ್ನ ನೀಡ್ಲಿಕ್ಕೆ ಸಾಕಾಗುವಂತಹ ಹಾಗೂ 500 ಹಸುಗಳು ಕೂಡ ಮುಕ್ತವಾಗಿ ಸ್ವಚ್ಛಂದವಾಗಿ ಯಾವುದೇ ರೀತಿಯ ಬಳ್ಳಿ ಇಲ್ಲ, ದಾರ ಇಲ್ಲ, ಚೈನ್ ಇಲ್ಲ, ಯಾವುದೇ ಕಗ್ಗಂಟುಗಳು ಇಲ್ಲದೆ ಬದುಕಲಿಕ್ಕೆ ಸಾಧ್ಯವಾಗುವಂತಹ ನಮ್ಮ ಒಂದು ಕನಸಿನ ಗೋಶಾಲೆ. ಯಾಕಂದ್ರೆ ಆಗ ಮೊದಲಿನ ಗೋಶಾಲೆ ಕಟ್ಟುವಾಗ ನಮ್ಗೆ ಇಷ್ಟು ಅನುಭವ ಇರ್ಲಿಲ್ಲ. ನಮಗೆ ಇವನ್ ಆಗ ಆರ್ಥಿಕ ಸ್ಥಿತಿ ಕೂಡ ತುಂಬಾ ಕಷ್ಟದಲ್ಲಿ ಇದ್ದಿದ್ರಿಂದ ಹೇಗೆ ಎಲ್ಲರೂ ಮಾಡ್ತಿದ್ದಾರೆ ಅದೇ ತರ ಮಾಡೋದು ಅಂತ ಬೇರೆ ಎಲ್ಲ ಒಂದೆರಡು ಕಡೆಯಲ್ಲಿ ನೋಡ್ಕೊಂಡು ಅದೇ ರೀತಿಯಲ್ಲಿ ನಾವು ಮಾಡಿದ್ದಿತ್ತು. ಬಟ್ ಈಗ ನಮ್ಮ ಬಳಿ ಅನುಭವ ಇದೆ, ಒಂದು ಧೈರ್ಯ ಇದೆ. ಅದು ಹುಚ್ಚು ಧೈರ್ಯ ಅಂತ ಅಂದ್ರೂ ಪರವಾಗಿಲ್ಲ, ಏನೋ ಒಂದು ಧೈರ್ಯ ಇದೆ. ಇಲ್ಲ, ಗೋಮಾತೆನೆ ನಮ್ಮನ್ನ ನೋಡ್ಕೋತಾಳೆ, ಗೋಮಾತೆಗಾಗಿ ನಾವು ಮಾಡ್ಬೇಕು ಅನ್ನೋ ಸಂಕಲ್ಪ ಮಾಡಿದ್ರೆ ಸಾಕು, ಬಾಕಿ ಎಲ್ಲ ಆಕೆ ನೋಡ್ಕೊಂಡು ಹೋಗ್ತಾಳೆ ಅನ್ನುವಂಥ ಧೈರ್ಯ ಅದು ಎಲ್ಲಿಂದ ಬಂದಿದೆ ನನಗೆ ಗೊತ್ತಿಲ್ಲ. ನಾನು ತುಂಬಾ ಲಾಜಿಕಲ್ ಪರ್ಸನ್ ಆಯ್ತಾ, ಮೊದ್ಲಿಂದ ಈ ತರ ಅಂಧವಿಶ್ವಾಸನೋ ಅಥವಾ ಕಣ್ಮುಚ್ಚಿ ನಂಬು ಅನ್ನೋದನ್ನ ನಾನು ಯಾವತ್ತೂ ನಂಬ್ತಿರ್ಲಿಲ್ಲ. ಅದು ಹೆಂಗಪ್ಪ ಸಾಧ್ಯ? ನಾವು ಕಷ್ಟಪಟ್ರೆ ನಮಗ್ ಸಿಗತ್ತೆ, ನಾವು ಕೆಲಸ ಮಾಡ್ರೆ ನಮಗ್ ಸಿಗತ್ತೆ, ಎಲ್ಲದಕ್ಕೂ ಒಂದು ಲಾಜಿಕ್ ಇರ್ಬೇಕಂತ ಹೇಳ್ತಿದ್ದವಳು ನಾನು. ಆದ್ರೆ ಅಶೋಕವನಕ್ಕೆ ಬಂದ್ಮೇಲೆ, ಬ್ರಹ್ಮರ್ಷಿ ದೈವರಾತ್ರ ಆಶೀರ್ವಾದವನ್ನ ಪಡ್ಕೊಂಡ್ಮೇಲೆ, ಅವರ ಮಾರ್ಗದರ್ಶನದಲ್ಲಿ ಜೀವನ ನಡೆಸೋದನ್ನ ಕಲ್ತ ಮೇಲೆ ನಾನ್ ಕೂಡ ಇವತ್ತು ಕಣ್ಮುಚ್ಚಿ ನಂಬು ಅನ್ನೋದನ್ನ ನಂಬಲಿಕ್ಕೆ ಶುರು ಮಾಡಿದ್ದೇನೆ. ಹಾಗೆ ಯಾಕಂತಂದ್ರೆ ಇದು ಸುಮ್ನೆ ನಂಬ್ಲಿಲ್ಲ. ಈ ಎಲ್ಲ ಅನುಭವಗಳು, ನನ್ನ ವೈಯಕ್ತಿಕ ಜೀವನದ ಅನುಭವಗಳು ನನ್ನನ್ನ ಈ ಮಾತುಗಳನ್ನ ಆಡೋದಕ್ಕೆ ಪ್ರೇರೇಪಿಸ್ತಾ ಇದೆ. ಸೊ ಇವತ್ತು ನಾವು ಗೋಶಾಲೆಯನ್ನ ಮತ್ತೆ ಕಟ್ತಾ ಇದ್ದೇವೆ, ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ತಾ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇಲ್ದಿದ್ರೆ ಆಗ್ತಿರ್ಲಿಲ್ಲ. ಇದ್ಯಾವುದು ನಾವು ಮಾಡಿದ್ದಲ್ಲ ಆಯ್ತಾ. ನಮ್ಮ ಹತ್ರ ಏನು ಬ್ಯಾಕಪ್ ಪ್ಲಾನ್ ಇರ್ಲಿಲ್ಲ, ಫೈನಾನ್ಷಿಯಲ್ ಬ್ಯಾಕಪ್ ಅಂತಿರ್ಲಿಲ್ಲ, ಅಥವಾ ಯಾವುದೋ ವಿದೇಶಿ ಸಂಸ್ಥೆಗಳಿಂದ ಕೋಟಿ ಕೋಟಿ ಹಣಕಾಸಿನ ಸಹಾಯ ಕೂಡ ನಾವು ತೆಗೆದುಕೊಂಡಿಲ್ಲ. ಎಲ್ಲವೂ ಇಲ್ಲಿ ಬಂದಂತಹ ಚಿಕಿತ್ಸೆಗೆ ಬಂದಂತಹ ನಿಮ್ಮೆಲ್ಲರ ಸಹಕಾರದಿಂದ. ನೀವ್ ಯಾರ್ಯಾರು ಈಗ ನಮ್ಮಲ್ಲಿ ಔಷಧಿಯನ್ನ ತಗೊಂಡಿದ್ದೀರಾ, ನಾಡಿ ಪರೀಕ್ಷೆಯನ್ನ ಮಾಡಿಸ್ಕೊಂಡಿದ್ದೀರಾ, ಚಿಕಿತ್ಸೆಗಾಗಿ ಬಂದಿದ್ದೀರಾ, ನಮ್ಮಲ್ಲಿ ಒಂದು ಹೇರ್ ಆಯಿಲ್ ತಗೊಂಡವರಾಗಿರ್ಬೋದು, ಡಯಾಬಿಟಿಕ್ ಟೀ ತಗೊಂಡವರಾಗಿರ್ಬೋದು, ಏನೇ ಇರ್ಲಿ, ಒಂದು ಇಷ್ಟು ಚಿಕ್ಕ ಒಂದು ವಸ್ತುವನ್ನ ನಮ್ಮಲ್ಲಿ ನೀವ್ ಯಾರ್ಯಾರು ಖರೀದಿ ಮಾಡಿದೀರಾ, ನೀವೇ ಎಲ್ಲ ಕಾರಣ. ನಮ್ಮ ಈ ಒಂದು ಗೋಮಾತೆಯರು ಇವತ್ತು ಇಲ್ಲಿ ಇಷ್ಟು ಸ್ವಚ್ಛಂದವಾಗಿ ಇಷ್ಟು ಖುಷಿಯಿಂದ ಓಡಾಡ್ಕೊಂಡಿದ್ದಾರೆ ಅಂತಂದ್ರೆ ಇದಕ್ಕೆ ಕಾರಣ ನಾವಲ್ಲ, ನೀವು ನಮ್ಮ ಸಸ್ಯ ಸಂಜೀವಿನಿಯಿಂದ ಸೇವೆಯನ್ನ ತೆಗೆದುಕೊಳ್ಳಿಕ್ಕೆ ಏನು ಹಣಕಾಸಿನ ಸಹಾಯವನ್ನ ಮಾಡಿದ್ದೀರಾ, ಆ ಹಣಕಾಸು ಸಂಪೂರ್ಣವಾಗಿ ನಮ್ಮ ಗೋಮಾತೆಯರ ಆರೋಗ್ಯಕ್ಕಾಗಿ, ಅವರ ಆರೈಕೆಗಾಗಿ, ಅವರ ಆಶ್ರಯ ತಾಣವನ್ನ ಕಟ್ಟೋದಕ್ಕಾಗಿ ಸಹಾಯ ಮಾಡಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ತರದ ನಮ್ಮ ಒಂದು ಯಶೋಗಾಥೆಯನ್ನ ನಿಮ್ಮೆದುರು ಹಂಚ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಹಾಗೆ ಮನಸ್ಸು ಕೂಡ ತುಂಬಿ ಬರ್ತಾ ಇದೆ. ಯಾವ ರೀತಿಯ ನಮಗೆ ಯಾರಿಗೂ ಯಾರೂ ಇಲ್ಲ ಅನ್ನುವಂತಹ ಕಾಲದಲ್ಲಿ ಸ್ವಂತ ತಂದೆ ತಾಯಿಯರನ್ನೇ ಮಕ್ಕಳು ಹೀನಾಯವಾಗಿ ಕೊಲೆಗೆಡ್ಸುವಂತಹ ಒಂದು ಈ ಕಾಲದಲ್ಲಿ ಕೂಡ ನಿಮ್ಮಂತಹ ಎಲ್ಲರ ಒಂದು ಸಹಕಾರದಿಂದ ನಾವು ಇಷ್ಟು ಸಪೋರ್ಟ್ ಅನ್ನ ಪಡ್ಕೊಳ್ತಾ ಇದ್ದೀವಿ. ನಮ್ಮ ಗೋಶಾಲೆ ಇಷ್ಟು ಅಭಿವೃದ್ಧಿಯನ್ನ ಹೊಂದುತ್ತಾ ಇದೆ. ಆಸ್ಪತ್ರೆ ಸಸ್ಯ ಸಂಜೀವಿನಿ ಅಂತಂದ್ರೆ ಏನಂತಾನೆ ಗೊತ್ತಿಲ್ದಿದ್ದದ್ದು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ 2-3 ಲಕ್ಷ ಫಾಲೋವರ್ಸ್ ಗಳನ್ನ ಪಡ್ಕೊಂಡು ಎಲ್ಲ ರೀತಿಯಲ್ಲಿ ಸಾಮಾಜಿಕವಾಗಿ ಕೂಡ ನಾವು ಬೆಳಿತಾ ಇದ್ದೀವಿ. ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟೊಂದು ಜನ ಇಷ್ಟಪಟ್ಟು ನಮ್ಮ ಮಾಹಿತಿಯನ್ನ ನೋಡೋದಿರ್ಬೋದು, ನಮ್ಮನ್ನ ಪ್ರೇರೇಪಿಸೋದಿರ್ಬೋದು ಮಾಡ್ತಾ ಇದ್ದೀರಾ. ಅಷ್ಟೇ ಅಲ್ಲದೆ ದಿನದಿಂದ ದಿನಕ್ಕೆ ಆಸ್ಪತ್ರೆಗೆ ಬರುವಂತಹ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ರೋಗಿಗಳಿಂದ ಗುಣಮುಖರಾಗಿ ಆರೋಗ್ಯವಂತರಾಗಿ ಹೊರಗೆ ಹೋಗ್ತಾ ಇರೋರು ಜಾಸ್ತಿ ಆಗ್ತಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಬಂದು ಹೋದವರು ಕೇವಲ ಔಷಧಿಯನ್ನ ಪಡೆದುಕೊಳ್ಳೋ ರೋಗಿ ಆಗ್ತಾ ಇಲ್ಲ. ಇಲ್ಲಿ ಬಂದು ಹೋದವರೆಲ್ಲರೂ ಕೂಡ ಸ್ವಸ್ಥ ಭಾರತವನ್ನ ಕಟ್ಟುತ್ತೇನೆ ಅಂತ ನಂಬಿಕೆಯನ್ನ ತಂದು ಅದನ್ನ ಪಾಲನೆ ಮಾಡುವಂತಹ ಯೋಧರಾಗ್ತಾ ಇದ್ದಾರೆ. ಹೇಗೆ ಮೊದಲೊಂದು ಕಾಲದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯೋಧರಿದ್ರು, ಹಾಗೆ ಈಗ ನಾವು ಸ್ವಾಸ್ಥ್ಯ ಸಂಗ್ರಾಮವನ್ನ ಮಾಡ್ಬೇಕಾಗಿದೆ. ಆರೋಗ್ಯವನ್ನ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ, ಸ್ವಸ್ಥ ಭಾರತವನ್ನ ಕಟ್ಲಿಕ್ಕೆ ನಾವು ಮತ್ತೆ ಯೋಧರಾಗಬೇಕಾಗಿದೆ. ಇಲ್ಲಿ ಬಂದ ಪ್ರತಿಯೊಂದು ವ್ಯಕ್ತಿ, ಇಲ್ಲಿ ಯಾರ್ಯಾರು ಚಿಕಿತ್ಸೆನ ತಗೊಂಡು ಹೋಗಿದ್ದಾರೆ ಅವರೆಲ್ಲರೂ ನಮ್ಮ ಜೊತೆಯಲ್ಲಿ ನಿಂತು ಸ್ವಸ್ಥ ಭಾರತವನ್ನ ನೀವೆಲ್ಲರೂ ಸೇರಿ ಕಟ್ಟಬಹುದು ಅನ್ನುವಂತಹ ನಂಬಿಕೆ ಬರುವ ರೀತಿಯಲ್ಲಿ ಸಹಾಯವನ್ನ ಮಾಡ್ತಿದ್ದೀರಾ. ತುಂಬಾ 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 ಧನ್ಯವಾದಗಳು. ಇವತ್ತಿನ ಈ ದಿನದ ಒಂದು ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೆ ಹೃದಯಾಂತರಾಳದಿಂದ ಕೃತಜ್ಞತೆಯನ್ನ ಅರ್ಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ಭಗವಂತನ ಇಚ್ಛೆ ಇದ್ರೆ, ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಮುಂದುವರೆದ್ರೆ ನಾವು ಇದೇ ಬರುವಂತಹ ಬ್ರಹ್ಮರ್ಷಿ ದೈವರಾತ ಜಯಂತಿಯ ದಿನದಂದು, ಅಂದ್ರೆ ಈ ಬಹುಶಃ ಡಿಸೆಂಬರ್ದಲ್ಲಿ ಎಕ್ಸಾಕ್ಟ್ ಡೇಟ್ ಅನ್ನು ನಾವು ಅನೌನ್ಸ್ ಮಾಡ್ತೀವಿ, ಡಿಸೆಂಬರ್ ಅಥವಾ ಜನವರಿಯಲ್ಲಿ ಬ್ರಹ್ಮರ್ಷಿ ದೈವರಾತ ಜಯಂತಿ ಬರುತ್ತೆ. ಆ ಒಂದು ಜಯಂತಿಯ ದಿನವೇ ನಮ್ಮ ಈ ಒಂದು ಹೊಸದಾದ 500 ಹಸುಗಳಿಗೆ ಆಶ್ರಯ ತಾಣವಾಗಿರುವಂತಹ ಮುಕ್ತ ಗೋಶಾಲೆಯನ್ನ ಲೋಕಾರ್ಪಣೆ ಮಾಡುವಂತಹ ಒಂದು ಸಂಕಲ್ಪ ಇದೆ. ನೋಡೋಣ ಭಗವಂತನ ಆಶೀರ್ವಾದ ಹೇಗಿದೆ, ದೈವರಾತರ ಮಾರ್ಗದರ್ಶನ ಹೇಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ಅದೆಲ್ಲವೂ ನೆರವೇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಇಲ್ಲಿಯ ತನಕ ಅಂದ್ಕೊಂಡಿದ್ದೆಲ್ಲವನ್ನ ಸಾಧಿಸುವಲ್ಲಿ ದೈವರಾತರು ಸಹಾಯ ಮಾಡಿದ್ದಾರೆ. ಯಾಕಂತಂದ್ರೆ ಇಲ್ಲಿ ಅಂದ್ಕೊಳ್ತಿದೀನಿ ಅಂತ ಅಂದ್ಕೊಳ್ಳೋದು ನಾವಲ್ಲ,
ಅವರೇನು ನಮ್ಮ ಕಲೆಯಲ್ಲಿ ಯೋಚನೆಯನ್ನ ಕೊಡ್ತಾರೆ, ಯಾವ ರೀತಿಯ ಸೂಚನೆಯನ್ನ ನಮಗೆ ಕೊಡ್ತಾರೆ, ಯಾವ ರೀತಿಯ ಆಶೀರ್ವಾದವನ್ನ ಕೊಡ್ತಾರೆ, ಅದನ್ನ ಮಾತ್ರ ನಾವು ಅಂದ್ಕೊಳ್ಳಿಕ್ಕೆ ಸಾಧ್ಯ, ಅದನ್ನ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯ. ಹೀಗೆ ತುಂಬಾ ಖುಷಿಯಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೆ ಹೃದಯಪೂರ್ವಕ ಧನ್ಯವಾದವನ್ನ ಸಲ್ಲಿಸ್ತಾ, ನಮ್ಮ ಗೋಮಾತೆಯರು ನಿಮ್ಮೆಲ್ಲರಿಗೆ ಆಶೀರ್ವಾದವನ್ನ ಮಾಡ್ಲಿ, ನಿಮ್ಮೆಲ್ಲರ ಕುಟುಂಬವನ್ನ ಕಾಪಾಡ್ಲಿ, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ರೀತಿಯಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನ ಹೊಂದಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಯಾರ್ಯಾರು ನಮ್ಮ ಈ ಒಂದು ಗೋಶಾಲೆ ಚಾನಲ್ ಅನ್ನ ಮೊದಲನೇ ಬಾರಿ ನೋಡ್ತಿದ್ದಾರೆ, ಯಾಕಂದ್ರೆ ನೀವು ಈಗಾಗಲೇ ನಮ್ಮ ವಿಡಿಯೋ ನೋಡಿರ್ಬಹುದು ಬೇರೆ ಬೇರೆ ಚಾನೆಲ್ಗಳಲ್ಲಿ, ಅಂದ್ರೆ ಹಳೆ ಚಾನೆಲ್ ಅಲ್ಲಿ ಎಲ್ಲಾ ವಿಡಿಯೋ ಇರ್ತಿತ್ತು. ಸೊ ನಿಮ್ಗೆ ಅದು ಕಷ್ಟ ಆಗತ್ತೆ ಹುಡುಕಕ್ಕೆ ಅಂತ ಎಕ್ಸ್ಕ್ಲೂಸಿವ್ಲಿ ಗೋಮಾತೆಯರಿಗಾಗಿಯೇ, ಗೋವುಗಳಿಗಾಗಿಯೇ ಮಾಡಿರುವಂತ ಚಾನಲ್ ಇದು, ಬ್ರಹ್ಮಶ್ರೀ ದೈವರಾತ ಗೋಶಾಲಾ ಅನ್ನುವಂತ ಹೊಸದಾದ ಯೂಟ್ಯೂಬ್ ಚಾನಲ್. ಸೊ ದಯವಿಟ್ಟು ಯಾರ್ಯಾರು ನಮ್ಮ ರೆಗ್ಯುಲರ್ ವಿಡಿಯೋ ನೋಡ್ತಾ ಇರುವಂತ ನಮ್ಮ ಹಳೆ ಚಾನಲ್ ಅಲ್ಲಿ ಸಾಧಾರಣ 1,81,000 ಫಾಲೋವರ್ಸ್ ಇದ್ದಾರೆ. ಅಂದ್ರೆ ಇವತ್ನ ವಿಡಿಯೋ ಮಾಡೋ ಟೈಮಲ್ಲಿ ಬಹುಶಃ ನೀವು ನೋಡುವಾಗ ಅದರ ಸಬ್ಸ್ಕ್ರೈಬರ್ ರೇಟ್ ಇನ್ನ ಜಾಸ್ತಿ ಆಗಿರ್ಬೋದು, ಗೊತ್ತಿಲ್ಲ. ಸೊ ಆ ಒಂದು ಸಬ್ಸ್ಕ್ರೈಬರ್ಸ್ ಗಳಲ್ಲಿ ಯಾರ್ಯಾರಿಗೆ ಗೋಮಾತೆಯರನ್ನ ನೋಡ್ಲಿಕ್ಕೆ ಇಷ್ಟ ಇದೆ, ನೀವು ನಮ್ಮ ಬ್ರಹ್ಮಶ್ರೀ ದೈವರಾತ ಗೋಶಾಲೆಯ ಈ ಒಂದು ಚಾನೆಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ, ಸಬ್ಸ್ಕ್ರಿಪ್ಷನ್ ಗೆ ಯಾವುದೇ ಪೇ ಇಲ್ಲ, ನೀವು ಆರಾಮಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಗೋಮಾತೆಯರ ಎಲ್ಲ ವಿಡಿಯೋಗಳು ಫ್ರೀ ಆಗಿ ಸಿಗತ್ತೆ, ಇದಕ್ಕೆ ಯಾವುದೇ ಹಣ ಪಾವತಿ ಮಾಡುವ ಅಗತ್ಯ ಇಲ್ಲ. ಮತ್ತೆ ಸಿಗೋಣ ಇನ್ನೊಂದಿಷ್ಟು ಗೋಮಾತೆಯರ ವಿಡಿಯೋದೊಂದಿಗೆ ನಿಮ್ಮ ಎದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಬಟ್ ಅದಕ್ಕೂ ಮೊದಲು ನಮ್ಮ ಗೋಮಾತೆಯರಿಗೆ ಇಷ್ಟವಾದ ಒಂದು ಹಾಡನ್ನು ಹೇಳೋಣ, ಕೇಳ್ತೀಯ ನೀನು? ಶ್ರೀ ಗೋ ಭೂ ವೇದ ಧರ್ಮ ಪ್ರಣಯ ವಿನಯಧೀ ವೇದ ವಿದ್ಯಾದಿ ಪೂರ್ಣಂ ಸಂಪನ್ನಂ ಸರ್ವರತ್ನೈಃ ಪಶುಭಿರಪಿ ಜನೈ ಸತ್ವಶೀಲೈ ಸುವೀರ್ಯೈಃ ಅನ್ನೈ ಸಂಜೀವನೀಯೈ ಫಲರಸ ಕುಸುಮೈ ಔಷಧೈ ಪ್ರಾಣಸತ್ವೈಃ ಸರ್ವೈಶ್ವರ್ಯೈಃ ಸಮೃದ್ಧಂ ಜಗತಿ ಪರಮಿದಂ ಭಾರತಂ ಮಾತೃಭೂಮಿ. ಇಷ್ಟ ಆಯ್ತಾ? ನಮ್ಮ ಗೋಮಾತೆಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ. ನಮಸ್ತೆ.